ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದಿರುವಂಥ ಜಾಗ 2 ಎಕರೆ 5 ಗುಂಟೆ ನೋಡಿ. ಈ ಜಮೀನು ತೋರಿಸ್ತಾ ಇದ್ದೀವಿ. ಈ ರಸ್ತೆಗೆ 33 ಅಡಿ ರಸ್ತೆಗೆ ಇರುವಂಥ ಜಾಗ. ಈ ಫೆನ್ಸ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಹನೂರು ತಾಲೂಕಿಗೆ ಸೇರಿರುವಂಥ ಜಾಗ. ಹೈವೇ ರೋಡಿಂದ ಬರೀ 500 ಮೀಟ್ರು ಲೇಔಟ್ ಪಕ್ಕನೇ ಇರುವಂಥ ಜಾಗ. ತುಂಬ ಚೆನ್ನಾಗಿದೆ ನೋಡಿ. ಕಬ್ಬು ಹಾಕಿ ಸುತ್ತ ತೆಂಗಿನ ಮರ ಇಟ್ಟಿದ್ದಾರೆ. ಇದು ಬೆಂಗಳೂರಿಂದ ಇಲ್ಲಿಗೆ 140 ಕಿಲೋಮೀಟ್ರ್ ಆಗುತ್ತೆ, 145. ಮೈಸೂರಿಂದ ಒಂದು 75-80 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ಲಿದೆ. ಅದೇ ವಿಲೇಜಿಂದ 500 ಮೀಟ್ರು. ಇದು 33 ಅಡಿ ರಸ್ತೆ, ಟಾರ್ ರೋಡ್ ಆಗಿದೆ. ಈ ಕಡೆ ಹೋದರೆ 12 ಟೌನ್ ಲೇಔಟ್ ಆಗಿರುವಂಥ ಜಾಗ. ಅಲ್ಲ, ಪಕ್ಕ ಹೈವೇ ರೋಡ್, ಬಸ್ ಹೋಗ್ತಾ ಇದ್ದಾರೆ, ಅದೇ ಹೈವೇ. ಈ ರಸ್ತೆಗಿರುವಂಥ ಜಾಗ ಒಂದು ಬೋರ್ವೆಲ್ ಇದೆ. ಸುತ್ತ ಒಂದು 30-40 ತೆಂಗಿನ ಮರ, 50 ತೆಂಗಿನ ಮರ ಹಾಕಿದ್ದಾರೆ. ಜಾಗ ನೋಡಿ, ಏಕಕಬ್ಬ ರೋಡ್ ಬೇಸಿಗಿದೆ. ಬೋರ್ ನೋಡಿ, ಅಲ್ಲಿ ಮನೆ ಹತ್ರ ಬೋರ್ ಹಾಕಿದ್ದಾರೆ. ಜನರಲ್ ಪ್ರಾಪರ್ಟಿ. ಈ 33 ಅಡಿ ರಸ್ತೆ ಏನಿದೆ, ಈ ರಸ್ತೆಗೆ ಏಕ ಉದ್ದಕ್ಕೆ ಒಂದು 400 ಅಡಿ ರೋಡ್ ರಸ್ತೆಗೆ ಸಿಗುತ್ತೆ. ಎಲ್ಲ ತುಂಬ ಹೊಲ ಬಂದಿದೆ, ದೊಡ್ಡ ಮರ ಏನಿದೆ, ಕಬ್ಬು ಸೇರಿದೆ. ಸುತ್ತ ಕಬ್ಬು ಹಾಕಿದ್ದಾರೆ ನೋಡಿ. ಹಿಂದೆಗಡೆ ತೆಗೆದು ಮರ ಹಾಕಿದ್ದಾರೆ, ಅಲ್ಲಿ ತನಕ ಇದೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ವಿಲೇಜ್ ನೀರು ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆಗೆ ಕಟ್ತಾ ನಿಂತಿರೋರಿಗೆ ತುಂಬ ಚೆನ್ನಾಗಿದೆ. ಊರಿಂದ 500 ಮೀಟ್ರು, ಹೈವೇಯಿಂದಲೂ 40 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಳ್ಳೆ KHP ಲೇಔಟ್ ಆಗಿದೆ. ಟೌನಿಂದ ಇಲ್ಲಿಗೆ ಒಂದು 3-4 ಕಿಲೋಮೀಟ್ರ್ ಅಷ್ಟೇ, ತಾಲೂಕಿಂದ ಹೆಡ್ ಕ್ವಾರ್ಟರ್ಸು ನೋಡಿ. ಕಬ್ಬು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಬ್ಲ್ಯಾಕ್ ಸಾಯಿಲ್ ಅಷ್ಟೇ, ಸಾಯಿಲ್ ಚೆನ್ನಾಗಿದೆ, ಬ್ಲ್ಯಾಕ್ ಆದ್ರೂ. ಮತ್ತು ಪಕ್ಕದಲ್ಲಿ ನೋಡಿ, ಈ ಥರ ಕೆಂಪು ಕಪ್ಪು ಮಿಕ್ಸು ಕಾಫಿ ಕಲರ್ ಇರೋದು. ಪಕ್ಕದಲ್ಲಿ ಬಾಳೆ, ತೆಂಗು ತೋಟಗಳೇನೆ ಹಿಂಗೆ ಸಖತ್ತಾಗಿ ಬೆಳೆದಿದ್ದಾರೆ. ಜಾಗ ಮಾತ್ರ ಇವರು 55 ಲಕ್ಷ ಹೇಳ್ತಾರೆ ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಕೂತ್ಕೊಂಡ್ರೆ. ಈ ಡಾಂಬರ್ ರಸ್ತೆ ಆಗ್ತಿದೆ. ಜಾಗ ಮಾತ್ರ ಕಬ್ಬು ನೋಡಿ ಹೆಂಗೆ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿದೆ. ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ, ಒಂದೇ ಸಿಂಗಲ್ ಪಾಣಿ. ಒಳ್ಳೆ ವ್ಯೂ, ಹಿಂದೆಗಡೆ ವ್ಯೂ ಮತ್ತು ತುಂಬ ಚೆನ್ನಾಗಿದೆ.